ನಮಸ್ಕಾರ. ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಆಫ್ಟರ್ ಅ ವೆರಿ ಲಾಂಗ್ ಟೈಮ್, ಹತ್ತತ್ರ 13ನೇ ತಾರೀಕು ಕ್ಲಾಸ್ ನಾವು ಭೇಟಿಯಾಗಿದ್ದು, ಅದಾದ್ಮೇಲೆ ಇವತ್ತೇ ಭೇಟಿ ಆಗ್ತಾ ಇದೀವಿ. ಹೇಗಿದ್ದೀರಾ ಮಕ್ಕಳೇ? ಹೇಗ್ ನಡೀತಾ ಇದೆ ನಿಮ್ಮ ಶಿಕ್ಷಣ? ಎಲ್ಲಾರು ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಓಕೆ. ಸೊ ಸಮಯಾವಧಿ ಬಹಳ ಕಮ್ಮಿ ಇರೋದ್ರಿಂದ ಮಾತುಕತೆಗಿಂತ ಮುಂಚೆ ಡೈರೆಕ್ಟ್ ಆಗಿ ನಮ್ಮ ಚಾಪ್ಟರ್ ಕಡೆಗೆ ಗಮನ ಹರಿಸೋಣ. ಸೂಕ್ಷ್ಮ ಜೀವಿಗಳು ನಮ್ಮ ಮಿತ್ರ ಮತ್ತು ಶತ್ರು. ಹೇಗೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ನಮ್ಮ ಫ್ರೆಂಡ್ ಮತ್ತೆ ಅನಿಮಿ ಎರಡೂ ಆಗುತ್ತೆ ಅನ್ನೋದು ಈ ಒಂದು ಪಾಠದಲ್ಲಿ ನಾವು ಕಲಿತಾ ಬಂದ್ವಿ. ಒಂದು ಕ್ವಿಕ್ ರೀಕ್ಯಾಪ್ ನಾನು ಈ ಒಂದು ಪಾಠದ ಬಗ್ಗೆ ನಿಮ್ಗೆ ನೀಡೋದಾದ್ರೆ, ಸೂಕ್ಷ್ಮ ಜೀವಿಗಳು, ನಾವು ಕಣ್ಣಿಗೆ ಕಾಣದೇ ಇರುವಂತಹ ಜೀವಿಗಳನ್ನ ನಾವು ಸೂಕ್ಷ್ಮ ಜೀವಿಗಳು, ಮೈಕ್ರೋ ಆರ್ಗ್ಯಾನಿಸಮ್. Those organisms which can be seen with the help of a microscope, ಸೂಕ್ಷ್ಮ ದರ್ಶಕಗಳ ಸಹಾಯದಿಂದ ಕಾಣಬಹುದಾದಂತಹ ಒಂದು ಜೀವಿಗಳಂದ್ರೆ ಸೂಕ್ಷ್ಮ ಜೀವಿಗಳು. ಸೊ ಇದರಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ ಮತ್ತೆ ಮೈಕ್ರೋಬ್ಸ್ ಅಂತ ಸಹ ಕರೀತಾರೆ. ಸೂಕ್ಷ್ಮಾಣುಗಳು ಮತ್ತು ಸೂಕ್ಷ್ಮ ಜೀವಿಗಳು ಅಂತ ಕರೀತಾರೆ. ಸೊ ಇದು ಈ ವೈರಸ್ ಗಳನ್ನ ಉಂಟು ಮಾಡುವಂತಹ ಕಾಯಿಲೆಗಳನ್ನಾಗಿರಬಹುದು, ಲೈಕ್ ಸೂಕ್ಷ್ಮ ಗಾತ್ರದಲ್ಲಿ ಇರುವಂತಹ ವೈರಸ್ಗಳು. ಸೊ ಇದು ಸೂಕ್ಷ್ಮ ಜೀವಿಗಳಿಗಿಂತ ಭಿನ್ನವಾಗಿರುತ್ತೆ. ವೈರಸ್ಗಳು, ಅದನ್ನ ಬಿಟ್ಟರೆ ಬ್ಯಾಕ್ಟೀರಿಯಾಗಳಾಗಿರಬಹುದು, ಶಿಲೀಂಧ್ರಗಳಾಗಿರಬಹುದು, ಇವೆಲ್ಲವೂ ಕೂಡ ಈ ಒಂದು ಸೂಕ್ಷ್ಮ ಜೀವಿಗಳಿಗೆ ಇರುವಂತಹ ಉದಾಹರಣೆಗಳು. ಲೈಕ್ ಅಮೀಬಾ, ಪ್ಯಾರಮೋಷಿಯಂ, ಇವೆಲ್ಲ ಪ್ರೋಟೋಜೋವಾ ಗುಂಪುಗಳಿಗೆ ಸೇರುತ್ತೆ. ಕ್ಲಾಮಿಡೋಮಾನಸ್, ಸ್ಪೈರೋಗೈರಾ ಇವೆಲ್ಲ ಶೈವಲಗಳು ಅಂದ್ರೆ ಆಲ್ಗೆಗಳ ಗುಂಪಿಗೆ ಸೇರುತ್ತೆ. ಅದೇ ರೀತಿ ಬ್ಯಾಕ್ಟೀರಿಯಾಗಳಿದೆ. ಇದನ್ನ ಹೊರತುಪಡಿಸಿ ಶಿಲೀಂಧ್ರಗಳಿರುತ್ತೆ, ವೈರಾಣುಗಳು ಕೂಡ ಇರುತ್ತೆ. ಸೊ ನಿಮ್ಮೆಲ್ಲರಿಗೂ ಬಹಳ ಫೇಮಸ್ ಆಗಿ ಗೊತ್ತಿರುವಂತಹ ವೈರಾಣು ಯಾವುದು? ಕೊರೋನಾ ವೈರಸ್, ಹೌದಾ? ಸೊ ಮತ್ತೆ ಈ ಸೂಕ್ಷ್ಮ ಜೀವಿಗಳು ಎಲ್ಲಿ ವಾಸಿಸುತ್ತೆ? ಸ್ನೇಹಮಯವಾದಂತಹ ಸೂಕ್ಷ್ಮ ಜೀವಿಗಳು ಬ್ರೆಡ್ ತಯಾರಿಕೆಯಲ್ಲಿ, ಮೊಸರಿನ ತಯಾರಿಕೆಯಲ್ಲಿ, ಮತ್ತೆ ನಮ್ಮ ಗಟ್ ಹೆಲ್ತ್ ಅಂದ್ರೆ ಕರುಳಿನ ಆರೋಗ್ಯವನ್ನ ಸುಧಾರಿಸ್ಕೊಳ್ಳೋದ್ರಲ್ಲಿ, ಜೊತೆಗೆ ವಾಣಿಜ್ಯ ವಿಭಾಗದಲ್ಲಿ, ಕಮರ್ಷಿಯಲಿ ಕೂಡ ಆಲ್ಕೋಹಾಲ್ ಪ್ರೊಡಕ್ಷನ್, ವಿನೆಗರ್ ಪ್ರೊಡಕ್ಷನ್ ಅಂದ್ರೆ ಮದ್ಯದ ತಯಾರಿಕೆಗಳಲ್ಲಿ ನಾವು ಈ ಒಂದು ಸೂಕ್ಷ್ಮ ಜೀವಿಗಳನ್ನ ಬಳಸ್ತಾ ಹೋಗ್ತೀವಿ. ಅದೇ ರೀತಿ ಸೂಕ್ಷ್ಮ ಜೀವಿಗಳ ಸಹಾಯದಿಂದ ಔಷಧಿಯ ಕ್ಷೇತ್ರದಲ್ಲೂ ಕೂಡ, ಇನ್ ದ ಫೀಲ್ಡ್ ಆಫ್ ಮೆಡಿಸನ್, ನಾವು ಕೂಡ ಬಹಳಷ್ಟು ಕಾಯಿಲೆಗಳ ವಿರುದ್ಧ ಹೋರಾಡ್ಲಿಕ್ಕೆ ಅದು ನಮ್ಗೆ ಸಹಾಯಕವಾಯಿತು. ಅದು ಪ್ರತಿ ಜೈವಿಕಗಳಿಂದ ಆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಪ್ರತಿ ಜೈವಿಕ ಆಂಟಿ ಬಯೋಟಿಕ್ಸ್, ಈ ರೀತಿಯಾಗಿ ಅದು ತನ್ನ ಕೆಲಸವನ್ನ ಮಾಡುತ್ತೆ, ಸೂಕ್ಷ್ಮ ಜೀವಿಗಳು. ಸೊ ಅದೇ ರೀತಿ ಅಲ್ಲ ಕೆಲವೊಂದಿಷ್ಟು ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ಸೂಕ್ಷ್ಮ ಜೀವಿಗಳನ್ನ ಉದ್ದೇಶಿಸಿ ಅದರಿಂದ ಬಹಳಷ್ಟು ಕಾಯಿಲೆಗಳಿಗೆ ಮದ್ದನ್ನ ತಯಾರಿಸಿದ್ದಾರೆ. ಲಸಿಕೆಗಳು, ನೀವೆಲ್ಲ ಪುಟ್ಟ ಮಕ್ಕಳಾಗಿದ್ದಾಗ ಲಸಿಕೆಗಳನ್ನ ಹಾಕಿಸ್ಕೊಂಡಿರ್ತೀರಾ ಅಲ್ವಾ? ಪೋಲಿಯೋ ಹನಿಗಳಾಗಿರ್ಬಹುದು, ವ್ಯಾಕ್ಸಿನೇಷನ್ಗಳಾಗಿರಬಹುದು, ಚುಚ್ಚುಮದ್ದುಗಳಾಗಿರಬಹುದು, ಈ ಎಲ್ಲಾ ಕ್ಷೇತ್ರಗಳಲ್ಲೂ ನಾವು ಸೂಕ್ಷ್ಮ ಜೀವಿಗಳನ್ನ ಹೆಚ್ಚಾಗಿ ಬಳಸ್ತಾ ಹೋಗ್ತೀವಿ. ಅಷ್ಟ್ ಮಾತ್ರ ಅಲ್ಲದೆ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಈ ಪಾಠದಲ್ಲಿ ಕಲ್ತಿದ್ರಿ. ನಾವು ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸ್ಲಿಕ್ಕೆ ಏನನ್ನ ಬಳಸ್ತೀವಿ? ಗೊಬ್ಬರಗಳನ್ನ ಹಾಕ್ತಿವಿ. ಆ ಗೊಬ್ಬರಗಳಲ್ಲಿ 2 ವಿಧ. ಯಾವ್ದ್ಯಾವ್ದು? ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರ. ಸಾವಯವ ಗೊಬ್ಬರದಲ್ಲೂ ಕೂಡ ಈ ಸೂಕ್ಷ್ಮ ಜೀವಿಗಳನ್ನ ನಾವು ಬಳಸ್ತಾ ಹೋಗ್ತೀವಿ. ನೈಟ್ರೋಜನ್ ಅನ್ನ ಸ್ಥಿರೀಕರಿಸಿಗಳು ಇದನ್ನ ಬಳಸ್ತಾ ಹೋಗ್ತೀವಿ. ಮತ್ತೆ ಪರಿಸರವನ್ನ ಸ್ವಚ್ಛಗೊಳಿಸಲು ಇಲಿಯ ಎಕ್ಸಾಂಪಲ್ ಕೊಟ್ಟಿದ್ದೆ. ಇಲಿ ಒಂದು ಸತ್ತು ಬಿದ್ದಿತ್ತು ಅಂದ್ರೆ ಸೂಕ್ಷ್ಮ ಜೀವಿಗಳು ಯಾವ ರೀತಿ ಅದನ್ನ ತಿಂದು ಹಾಕುತ್ತೆ ಅಂತ ಅನ್ಬಿಟ್ಟು. ಸೊ ಈ ಎಲ್ಲಾ ಎಕ್ಸಾಂಪಲ್ಗಳು ಸೂಕ್ಷ್ಮ ಜೀವಿಗಳ ಕುರಿತು ಹೇಳಿದ್ದೆ. ಸೊ ಇದನ್ನ ಹೊರತುಪಡಿಸಿ ಸೂಕ್ಷ್ಮ ಜೀವಿಗಳಲ್ಲಿ ಹಾನಿಕಾರಕವಾದಂತಹ ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ ಕೂಡ ಇರುತ್ತೆ. ಬಟ್ ನಂಗೆ ನೆನಪಿದೆ, ಹೋದ್ ಕ್ಲಾಸ್ ನಲ್ಲಿ ನಾನು ನಿಮ್ಗೆ ಒಂದಿಷ್ಟು ಪ್ರಾಮಿಸ್ ಅನ್ನ ಮಾಡಿದ್ದೆ. ಮುಂದಿನ ಕ್ಲಾಸ್ ನಲ್ಲಿ ನಾನು ನಿಮ್ಗೆ ಹುದುಗುವಿಕೆ ಅಥವಾ ಫರ್ಮೆಂಟೇಶನ್ ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ. ಸೊ ನಾನು ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ನೋಟ್ಸ್ ಅನ್ನ ಕೂಡ ಸಿದ್ಧಪಡಿಸಿದ್ದೆ ನಿಮ್ಗೆ ತೋರ್ಸೋಣ ಅಂತ ಅನ್ಬಿಟ್ಟು. ಇರ್ಲಿ, ಈಗ ಹುದುಗುವಿಕೆಯ ಬಳಕೆ ಅಥವಾ ಚಳಕ ಅನ್ನ ನಾವು ನೋಡ್ತಾ ಹೋಗೋಣ. ಆಹಾರ ಪದಾರ್ಥಗಳಲ್ಲಿ ನಾವು ಹುದುಗುವಿಕೆಯನ್ನ ಬಳಸ್ತಾ ಹೋಗ್ತೀವಿ. ಸೊ ನಾವು ಆಗ್ಲೇ ಹೇಳ್ದಂಗೆ ಹಾಲನ್ನ ಮೊಸರು ಹಾಕ್ಸೋದು ಅಥವಾ ದೋಸೆ, ಇಡ್ಲಿ ಹಿಟ್ಟುಗಳನ್ನ ಮಾಡ್ಲಿಕ್ಕೆ ನಾವು ಬಳಸ್ತಾ ಹೋಗ್ತೀವಿ. ಅದೇ ರೀತಿ ನಾವು ಮದ್ದನ್ನ ತಯಾರಿಸ್ಲಿಕ್ಕೆ, ಔಷಧಿಗಳನ್ನ ತಯಾರಿಸ್ಲಿಕ್ಕೆ ಕೂಡ ಬಳಸ್ತಾ ಹೋಗ್ತೀವಿ. ಹುದುಗುವಿಕೆಯಿಂದ ಫರ್ಮೆಂಟೇಟ್ ಮೆಡಿಸಿನ್ಸ್ ಗಳನ್ನ ತಯಾರಿಸ್ಲಿಕ್ಕೂ ಕೂಡ ನಾವು ಬಳಸ್ತಾ ಹೋಗ್ತೀವಿ.
ರಾಸಾಯನಿಕ ಪದಾರ್ಥಗಳು, ಕೆಮಿಕಲ್ ಪ್ರಾಡಕ್ಟ್ಸ್ ಗಳನ್ನ ಬಳಸ್ಲಿಕ್ಕೂ ಕೂಡ ನಾವು ಹುದುಗುವಿಕೆಯನ್ನ ಬಳಸ್ತಾ ಹೋಗ್ತೀವಿ. ಉರುವಲಲ್ಲೂ ಕೂಡ ನಾವು ಹುದುಗುವಿಕೆಯನ್ನ ಬಳಸ್ತಾ ಹೋಗ್ತೀವಿ. ಅದೇ ರೀತಿ ರಸಗೊಬ್ಬರಗಳು, ಮದ್ಯಗಳು, ಕೀಟನಾಶಕಗಳು, ಪೆಸ್ಟಿಸೈಡ್ಸ್ ಅಂತ ಕರಿತೀವಿ, ಕೀಟನಾಶಕಗಳು ಅಂತ ಹೇಳಿದ್ರೆ, ಕಿಣ್ವಗಳು, ಇವೆಲ್ಲದರಲ್ಲೂ ಕೂಡ ನಾವು ಹುದುಗುವಿಕೆಯನ್ನ ಬಳಸ್ಲಿಕ್ಕೆ ತಯಾರಿರ್ತೀವಿ. ಹುದುಗಿಯ ಮೂಲಕ ನಾವ್ ಇದನ್ನ ಬಳಸ್ಲಿಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ನಿಮ್ಗೆ ಬೇರೆ ಬೇರೆ ಆದಂತಹ ಬೇವರೇಜಸ್ ಗಳಿಗೆಲ್ಲ ನಾವು ಹುದುವಿಕೆಯ ಆ ಒಂದು ಟೆಕ್ನಿಕ್ ಅನ್ನ ಬಳಸ್ಲಿಕ್ಕೆ ತಯಾರಿಸ್ತೀವಿ. ಇದನ್ನ ಇನ್ನು ಹೇಳೋದಾದ್ರೆ ವ್ಯಾಕ್ಸಿನೇಷನ್, ಚುಚ್ಚುಮದ್ದುಗಳಲ್ಲೂ ಕೂಡ ಫರ್ಮೆಂಟೇಶನ್ ಅನ್ನ ಬಳಸ್ತಾ ಹೋಗ್ತಾರೆ. ಇದು ಹುದುಗುವಿಕೆಯ ಒಂದಿಷ್ಟು ಬಳಕೆ. ಸೊ ಹುದುಗುವಿಕೆ ಅಂದ್ರೆ ಏನ್ ಮೇಡಮ್? ಫರ್ಮೆಂಟೇಶನ್ ಅಂತ ಹೇಳಿದ್ರೆ ಏನು? ನೋಡಿ, ಆಮ್ಲಜನಕ ಅಂದ್ರೆ ಆಕ್ಸಿಜನ್. ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಸೂಕ್ಷ್ಮ ಜೀವಿಗಳು ಕಾರ್ಬೋಹೈಡ್ರೇಟ್ಗಳಿಂದ ಶಕ್ತಿಯನ್ನ ಹೊರತೆಗೆಯುವಂತಹ ಒಂದು ರಾಸಾಯನಿಕ ಕ್ರಿಯೆ ಆಗಿದೆ. ಓಕೆ. ಸೊ ಈಗ ನಿಮ್ ಮನೇಲಿ ಉಪ್ಪಿನಕಾಯಿ ಹಾಕ್ತಾರೆ ಅಂತ ಹೇಳಿದ್ರೆ, ನಿಮ್ ತಾಯಿನೋ ಅಜ್ಜಿನೋ ಏನ್ ಮಾಡ್ತಾರೆ? ಉಪ್ಪಿನಕಾಯಿ ಜಾಡಿ ಮೇಲೆ ಗಟ್ಟಿಯಾಗಿ ಒಂದು ಬಟ್ಟೆಯನ್ನ ಮುಚ್ಚಿಬಿಡ್ತಾರೆ, ಅಥವಾ ಏರ್ ಟೈಟ್ ಕಂಟೈನರ್ ಅಂತ ನಾವು ಕರಿತೀವಿ. ಇಲ್ಲಿ ಒಂದು ಬಾಕ್ಸ್ ಅನ್ನ ತಂದಿದ್ದೇನೆ ನಾನು. ಈ ಬಾಕ್ಸ್ ಅನ್ನ ಗಮನಿಸಬಹುದು. ಇದನ್ನ ನಾವು ಏರ್ ಟೈಟ್ ಕಂಟೈನರ್ ಅಂತ ಕರಿತೀವಿ. ಅಂದ್ರೆ ಗಾಳಿ ಒಂದು ಚೂರು ಹೋಗದೆ ಇರೋ ಹಾಗೆ ಟೈಟ್ ಆಗಿ ಕುತ್ಕೊಳ್ಳುತ್ತೆ. ಇದ್ರಲ್ಲಿ ಆ ಬಿಳಿಯ ಭಾಗದ ರಬ್ಬರ್ ಅನ್ನ ನೀವು ಗಮನಿಸಬಹುದು. ಅದನ್ನ ಈ ಮುಚ್ಚಳ, ಈ ಜಾರ್ ಮೇಲೆ ಹಾಕಿ ನಾವು ಗಟ್ಟಿಯಾಗಿ ಹೀಗೆ ಮುಚ್ಚಿದಾಗ ಯಾವುದೇ ರೀತಿ ಗಾಳಿ ಅನ್ನೋದು ಆಡೋದಿಲ್ಲ, ಮತ್ತೆ ಈಸಿಯಾಗಿ ತೆಗಿಲಿಕ್ಕೂ ಸಾಧ್ಯ ಇಲ್ಲ. ಇಂಥದ್ದ ನಾವು ಏರ್ ಟೈಟ್ ಕಂಟೈನರ್ ಅಂತ ಕರಿತೀವಿ. ಹಿಂದಿನ ಕಾಲದಲ್ಲೆಲ್ಲ ಉಪ್ಪಿನಕಾಯಿ ಹಾಕ್ಬೇಕಾದ್ರೆ ಅಥವಾ ಈ ಒಂದು ದೋಸೆ, ಇಡ್ಲಿಗೆಲ್ಲ ನೆನೆ ಇಡ್ಬೇಕಾದ್ರೆ ಇಂಥ ಏರ್ ಟೈಟ್ ಕಂಟೈನರ್ ಅಥವಾ ಬಾಕ್ಸ್ ಗಳನ್ನ ಬಳಸ್ತಾ ಹೋಗ್ತಾ ಇದ್ರು. ಯಾಕೆ ಅಂತ ನೋಡೋದಾದ್ರೆ, ಆಮ್ಲಜನಕ, ಆಕ್ಸಿಜನ್ ನ ಅನುಪಸ್ಥಿತಿಯಲ್ಲಿ, ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್, ಈ ಮೈಕ್ರೋಬ್ಸ್ ಗಳು ಅಥವಾ ಸೂಕ್ಷ್ಮ ಜೀವಿಗಳು ಕಾರ್ಬೋಹೈಡ್ರೇಟ್ ಗಳಿಂದ ಶಕ್ತಿಯನ್ನ ಹೊರತೆಗೆಯುತ್ತೆ. ಈ ರಾಸಾಯನಿಕ ಕ್ರಿಯೆಯಲ್ಲಿ ಏನಾಗುತ್ತೆ? ಫರ್ಮೆಂಟೇಶನ್ ಆಗುತ್ತೆ. ಈ ಪ್ರಕ್ರಿಯೆಯಿಂದ ಲ್ಯಾಕ್ಟಿಕ್ ಆಮ್ಲ, ಲ್ಯಾಕ್ಟಿಕ್ ಆಸಿಡ್ ಅಂತ ಕರಿತೀವಿ, ಆಲ್ಕೋಹಾಲ್ ಮುಂತಾದ ಉತ್ಪನ್ನಗಳು ಸೃಷ್ಟಿಯಾಗುತ್ತೆ. ಮತ್ತು ಇಡ್ಲಿ, ದೋಸೆ, ಮೊಸರು, ಉಪ್ಪಿನಕಾಯಿ, ವೈನ್, ಬಿಯರ್ ಮುಂತಾದ ಆಹಾರ ಪದಾರ್ಥಗಳನ್ನ ತಯಾರಿಸಲು ಇದು ಸಹಾಯಕವಾಗಿರುತ್ತೆ. ಓಕೆ, ಇದು ಹುದುಗುವಿಕೆಯಿಂದ ನಮ್ಗೆ ತಿಳಿಯುವಂತಹದ್ದು. ಅದೇ ರೀತಿ ಹುದುಗುವಿಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಸೂಕ್ಷ್ಮ ಜೀವಿಗಳು. ಈ ಪ್ರಕ್ರಿಯೆಗೆ ನಿರ್ದಿಷ್ಟವಾದ ಸೂಕ್ಷ್ಮ ಜೀವಿಗಳು, ಬ್ಯಾಕ್ಟೀರಿಯಾ ಅಥವಾ ಫಂಗಸ್ಗಳು ಬೇಕಾಗುತ್ತೆ. ಎರಡನೇದು ಆಮ್ಲಜನಕದ ಕೊರತೆ. ಅಂದ್ರೆ ಪ್ರಮುಖವಾಗಿ ಈ ಪ್ರಕ್ರಿಯೆ ನಡಿಬೇಕು ಅಂತ ಹೇಳಿದ್ರೆ ಆಕ್ಸಿಜನ್ ಕೊರತೆ, ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಅನ್ನೋದು ಇರ್ಲೇಬೇಕು, ಆಮ್ಲಜನಕದ ಕೊರತೆ ಇರ್ಬೇಕು. ಮೂರನೇದು ಶಕ್ತಿ ಹೊರ ತೆಗೆಯುವಿಕೆ. ಸೂಕ್ಷ್ಮ ಜೀವಿಗಳು ತಮ್ಮ ಆಹಾರವಾಗಿ ಕಾರ್ಬೋಹೈಡ್ರೇಟ್ಗಳನ್ನ, ಶರ್ಕರ ಪಿಂಡಗಳನ್ನ ಬಳಸಿಕೊಂಡು ಅವುಗಳನ್ನ ವಿಭಜಿಸಿ ಶಕ್ತಿಯನ್ನ ಪಡೆಯುತ್ತೆ. ಸೊ ಎನರ್ಜಿಯನ್ನ ಪಡಿತಾ ಹೋಗುತ್ತೆ. ನಾಲ್ಕನೇದು ಉತ್ಪನ್ನಗಳ ಸೃಷ್ಟಿ. ಈ ಶಕ್ತಿ ಹೊರತೆಗೆಯುವ ಪ್ರಕ್ರಿಯೆ ಫಲವಾಗಿ ಲ್ಯಾಕ್ಟಿಕ್ ಆಸಿಡ್, ಲ್ಯಾಕ್ಟಿಕ್ ಆಮ್ಲ, ಎಥನಾಲ್ ಅಂದ್ರೆ ಆಲ್ಕೋಹಾಲ್ ಅಥವಾ ಇತರೆ ಉತ್ಪನ್ನಗಳು ಉಂಟಾಗುತ್ತೆ. ಸೊ ಇದಿಷ್ಟು ಹುದುಗುವಿಕೆಯ ಕುರಿತು ಇದ್ದಂತಹ ಕೆಲವೊಂದಿಷ್ಟು ನೋಟ್. ಮೇಡಮ್, ನೀವು ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದ್ದೀರಾ, ನಾವು ಬರ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅನ್ಕೊಂಬೇಡಿ. ಇದನ್ನ ನೀವು ಬರ್ಕೊಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಕೇಳಿ ತಿಳ್ಕೊಂಡ್ರೆ ಸಾಕು. ಯಾಕಂದ್ರೆ ಪರೀಕ್ಷಾ ದೃಷ್ಟಿಯಿಂದ ನಿಮ್ಗೆ ಹುದುಗುವಿಕೆ ಆ ಒಂದು ನಡೆಯೋ ಪ್ರೋಸೆಸ್ ಅನ್ನೆಲ್ಲ ಈಗ ಅಂದ್ರೆ ಈ ಶೈಕ್ಷಣಿಕ ವರ್ಷಕ್ಕೆ ಕೇಳಲ್ಲ, ಮುಂದೆ ಹೋಗ್ತಾ ಹೋಗ್ತಾ ಇದ್ರ ಬಗ್ಗೆನೇ ಸಪ್ರೇಟ್ ಟಾಪಿಕ್ಸ್ ಗಳಿರುತ್ತೆ. ಈಗ ಶೈಕ್ಷಣಿಕ ವರ್ಷಕ್ಕೆ ಇದು ಬೇಡದೇ ಇದ್ರೂ ಸಹ ಕಲಿಕೆಗಾದ್ರೂ ಬೇಕಲ್ವಾ? ಆ ಕಾರಣಕ್ಕೆ ನಾನು ಈ ಒಂದು ನೋಟ್ ಅನ್ನ ಸಿದ್ಧಪಡಿಸಿದ್ದೆ. ಸೊ ಇದು ಅಟ್ಲೀಸ್ಟ್ ಗೊತ್ತಿರ್ಬೇಕು. ಹುದುಗುವಿಕೆಯಿಂದ ತಯಾರಲ್ಪಡಲಂತ ಆಹಾರಗಳು ಬಂದು ಇಡ್ಲಿ, ದೋಸೆ, ಮೊಸರು, ಉಪ್ಪಿನಕಾಯಿ, ಚೀಸ್ ಮುಂತಾದ ಆಹಾರ ಪದಾರ್ಥಗಳನ್ನ ತಯಾರಿಸ್ಲಿಕ್ಕೆ ಇದನ್ನ ನಾವು ಬಳಸ್ತೀವಿ. ಎರಡನೇದು ಆಲ್ಕೋಹಾಲ್ ಉತ್ಪಾದನೆ. ವೈನ್,
ಬಿಯರ್, ವಿಸ್ಕಿ ಮುಂತಾದ ಪಾನೀಯಗಳನ್ನ ತಯಾರಿಸಲು ಹಣ್ಣುಗಳು ಅಥವಾ ಧಾನ್ಯಗಳ ರಸವನ್ನ ಹುದುಗಿಸಲಾಗುತ್ತೆ, ಫರ್ಮೆಂಟ್ ಮಾಡ್ಲಿಕ್ಕಾಗತ್ತೆ. ರುಚಿ ಮತ್ತು ಪೌಷ್ಟಿಕತೆ. ಹುದುಗುವಿಕೆ ಪ್ರಕ್ರಿಯೆಯು ಆಹಾರದ ರುಚಿ, ವಾಸನೆ ಮತ್ತು ಪೌಷ್ಟಿಕಾಂಶದ ಗುಣಮಟ್ಟವನ್ನ ಹೆಚ್ಚಿಸುತ್ತೆ. ನೆಕ್ಸ್ಟ್, ಆಹಾರವನ್ನ ಸಂರಕ್ಷಿಸುತ್ತೆ. ಲ್ಯಾಕ್ಟಿಕ್ ಆಮ್ಲದ ಉತ್ಪತ್ತಿಯಿಂದಾಗಿ ಉಪ್ಪಿನಕಾಯಿ ಮತ್ತು ಇತರ ಫರ್ಮೆಂಟೆಡ್ ಆಹಾರಗಳನ್ನ ದೀರ್ಘಕಾಲದವರೆಗೂ ಕೆಡದಂತೆ ಸಂರಕ್ಷಿಸಲು ಸಾಧ್ಯವಾಗುತ್ತೆ. ಯಾವುದು? ಹುದುಗುವಿಕೆ. ಸೊ ಇದು ಹುದುಗುವಿಕೆಗೆ ಸಂಬಂಧಪಟ್ಟಂತಹ ನೋಟ್ ಆಗಿತ್ತು. ಕೆಲವೊಂದಿಷ್ಟು ಜನ ಮಕ್ಕಳು ಮ್ಯಾಮ್ ಇದನ್ನ ನಾವು ನೋಟ್ ಮಾಡ್ಕೊಬೇಕು, ಅಟ್ಲೀಸ್ಟ್ ಹೆಡ್ಡಿಂಗ್ ಅನ್ನ ನಾವು ನೋಟ್ ಮಾಡ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಇನ್ ಡೆಪ್ತ್ ಆಗಿ ಬರಿದೆ ಹೋದ್ರು ಕೂಡ ಈ ಹೆಡ್ಡಿಂಗ್ ಅನ್ನ ಅಟ್ಲೀಸ್ಟ್ ನೋಟ್ ಮಾಡ್ಕೊಂತ ಹೋಗಿ. ಅಷ್ಟು ಬರಿಬೇಕು ಅಂತ ಇದ್ರೆ ಇಲ್ಲಿ ನಾನು ಹೈಲೈಟ್ ಮಾಡ್ತೀನಿ, ಇದಿಷ್ಟನ್ನ ಬರೆಯುವಂತಹ ಪ್ರಯತ್ನವನ್ನ ಮಾಡಿ. ಯು ಕ್ಯಾನ್ ಟೇಕ್ ನೋಟ್ ಆಫ್ ದಿಸ್ ಗ್ರೀನ್ ಕಲರ್ಡ್ ಒನ್. ಹಸಿರು ಬಣ್ಣದ ಮಾರ್ಕ್ ಏನ್ ಮಾಡಿದೀನಿ ಅದನ್ನ ನೋಟ್ ಅನ್ನ ನೀವು ತೆಗೆದುಕೊಬಹುದು. ಸೊ ಯಾರ್ಯಾರು ನೋಟ್ ತಗೊಂಡ ಆಯ್ತಿದ್ನಲ್ಲ? ಆಯ್ತಾ ಮಕ್ಳೇ? ಓಕೆ. ಈ ಹೆಡ್ಲೈನ್ಸ್ ಅನ್ನ ಬರ್ಕೊಬಹುದು. ಹುದುಗುವಿಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಸೂಕ್ಷ್ಮ ಜೀವಿ, ಆಮ್ಲಜನಕದ ಕೊರತೆ, ಇಷ್ಟು ಮಾತ್ರ ಬರ್ಕೊಬಹುದು ನೀವು. ಬರೀ ಬೋಲ್ಡ್ ಅಲ್ಲಿ ಇದೆಯಲ್ಲ, ಡಾರ್ಕ್ ಬ್ಲಾಕ್ ಅಲ್ಲಿ ಇದೆಯಲ್ಲ, ಅದಿಷ್ಟು ಬರ್ಕೊಬಹುದು. ಆಯ್ತಾ? ಸೊ ಆದಂಗೂ ಹೇಳ್ತಾ ಹೋಗಿ, ಮುಂದೆ ಹೋಗ್ಲಿಕ್ಕೆ ನಂಗೆ ಸುಲಭವಾಗುತ್ತೆ. ಶಕ್ತಿ ಹೊರತೆಗೆಯುವಿಕೆ, ಉತ್ಪನ್ನಗಳ ಸೃಷ್ಟಿ. ಆಯ್ತಾ ಮಕ್ಳೇ? ಕ್ಯಾನ್ ಐ ಮೂವ್ ಫಾರ್ವರ್ಡ್? ಆಹಾರ ತಯಾರಿಕೆ, ಆಲ್ಕೋಹಾಲ್ ಉತ್ಪಾದನೆ. ಆಹಾರ ತಯಾರಿಕೆ, ಆಲ್ಕೋಹಾಲ್ ಉತ್ಪಾದನೆ.
ಆಯ್ತಾ ಮಕ್ಳೇ? ರುಚಿ ಮತ್ತು ಪೌಷ್ಟಿಕತೆ ಆಹಾರವನ್ನ ಸಂರಕ್ಷಿಸುವುದು. ರುಚಿ ಮತ್ತು ಪೌಷ್ಟಿಕತೆ ಆಹಾರವನ್ನು ಸಂರಕ್ಷಿಸುವುದು. ಡನ್ ಆಯ್ತಾ? ನೆಕ್ಸ್ಟ್ ಇವೆಲ್ಲವೂ ಕೂಡ ಹುದುಗುವಿಕೆ ಅಥವಾ ಫರ್ಮೆಂಟೇಶನ್ ಇಂದ ಉಂಟಾಗುವಂತಹ ಲಾಭಗಳು. ಈಗ ಸೂಕ್ಷ್ಮ ಜೀವಿಗಳನ್ನ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವ್ಯಾಕ್ಸಿನೇಷನ್ ಚುಚ್ಚುಮದ್ದುಗಳಿಗೆ ಮತ್ತೆ ಔಷಧಿಗಳಿಗೂ ನಾವು ಬಳಸ್ತೀವಿ. ಪ್ರತಿಜೈವಿಕದಂತೆ ಆಂಟಿಬಯೋಟಿಕ್ಸ್ ನಂತೆ ಅದು ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಹೋಗುತ್ತೆ. ಈಗ ವೈದ್ಯಕೀಯ ಕ್ಷೇತ್ರದಲ್ಲಿ ಬಳಸಲಾಗುವ ಸೂಕ್ಷ್ಮ ಜೀವಿಗಳಲ್ಲಿ ಮುಖ್ಯವಾಗಿ ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳು ಮತ್ತು ವೈರಸ್ಗಳು ಸೇರಿದೆ. ಈ ಪಾಯಿಂಟ್ ಬೇಕಿದ್ರೆ ನೀವು ನೋಟ್ ಮಾಡ್ಕೊಬಹುದು. ವೈದ್ಯಕೀಯ ಕ್ಷೇತ್ರದಲ್ಲಿ ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್ ವಿ ಯೂಸ್ ಮೈಕ್ರೋ ಆರ್ಗಾನಿಸಮ್ ಇನ್ ದ ಫಾರ್ಮ್ ಆಫ್ ಬ್ಯಾಕ್ಟೀರಿಯಾ, ಶಿಲೀಂಧ್ರ ಅಂದ್ರೆ ಫಂಗಸ್ ಮತ್ತು ವೈರಸ್ ಗಳಾಗಿ ಸೇರಿರುತ್ತೆ. ಗುಡ್ ಬ್ಯಾಕ್ಟೀರಿಯಾ, ಬ್ಯಾಡ್ ಬ್ಯಾಕ್ಟೀರಿಯಾ ಕೇಳಿದೀರಾ? ಉದಾಹರಣೆಗೆ ಕ್ಲೋಸ್ಟ್ರಿಡಿಯಂ ಮತ್ತು ಬ್ಯಾಸಿಲಿಸ್ ತಳಿಗಳನ್ನ ಕ್ಯಾನ್ಸರ್ ಚಿಕಿತ್ಸೆ, ಪ್ರೋಬಯೋಟಿಕ್ ಆಗಿ ಬಳಸುವ ಬ್ಯಾಕ್ಟೀರಿಯಾಗಳು ಜೀರ್ಣಕ್ರಿಯೆಗೆ ಮತ್ತು ಇಮ್ಯುನೋಗ್ಲೋಬಿನ್ ಚಿಕಿತ್ಸೆಯಲ್ಲಿ ಪ್ರತಿಕಾಯಗಳು ಅಂತ ಹೇಳಿದ್ರೆ ಆಂಟಿಬಾಡೀಸ್, ಆಂಟಿಬಾಡಿಗಳನ್ನ ನೀಡಲು ಸೂಕ್ಷ್ಮ ಜೀವಿಗಳ ಪ್ರೋಟೀನ್ ಗಳನ್ನ ಬಳಸಲಾಗುತ್ತೆ. ಓಕೆ, ನಾನು ಇದನ್ನ ಮೇಲಿಂದ ಹಾಕ್ತೀನಿ, ಇದನ್ನ ನೋಟ್ ಮಾಡ್ಕೊಬಹುದು. ಹೈಲೈಟ್ ಮಾಡಿರುವಂತದ್ನ ನೀವು ನೋಟ್ ಮಾಡ್ಕೊಬಹುದು. ಡನ್ ಮಕ್ಳೇ, ಆಯ್ತಾ? ಇದನ್ನ ನೋಟ್ ಮಾಡ್ಕೊಂಡ್ರಾ? ಈ ಉದಾಹರಣೆನೇ ನೋಟ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ಈಗ ಜೀರ್ಣಾಂಗ ವ್ಯವಸ್ಥೆಯ ಆರೋಗ್ಯ ಇನ್ ಡೈಜೆಷನ್ ಯಾವ ರೀತಿ ನಾವು ಈ ಒಂದು ಸೂಕ್ಷ್ಮ ಜೀವಿಗಳನ್ನ ಬಳಸ್ತೀವಿ ಅನ್ನೋದನ್ನ ನೋಡೋಣ. ಪ್ರೋಬಯೋಟಿಕ್ಗಳು ವಿಶೇಷವಾಗಿ ಬ್ಯಾಕ್ಟೀರಿಯಾಗಳು ಜೀರ್ಣಾಂಗ ವ್ಯವಸ್ಥೆಯ ಆರೋಗ್ಯವನ್ನ ಸುಧಾರಿಸಲು ಮತ್ತು ಕರುಳಿನ ಒಳಿತಿನ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನ ಉತ್ತೇಜಿಸಲು ಬಳಸಲಾಗುತ್ತೆ. ಸೊ ನೀವು ಪ್ರೋಬಯೋಟಿಕ್ ಫುಡ್ಗಳು ಅಂತ ಕೇಳಿರಬಹುದು. ಫುಡ್ ದಟ್ ಇಸ್ ಗುಡ್ ಫಾರ್ ಯೋರ್ ಗಟ್ ಹೆಲ್ತ್ ಅಂತ. ಗಟ್ ಹೆಲ್ತ್ ಅಂದ್ರೆ ಕರುಳಿನ ಆರೋಗ್ಯ. ಸೊ ಬ್ಯಾಕ್ಟೀರಿಯಾಗಳನ್ನ ಬೆಳೆಸಿ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಡೈಜೆಷನ್ಗೆ ಹೆಲ್ಪ್ಫುಲ್ ಆಗುವಂತಹ ಆಹಾರಗಳನ್ನ ನಾವು ಹುದುಗುವಿಕೆಯಿಂದ ಪಡಿತಾ ಹೋಗಬಹುದು, ಮತ್ತೆ ಸೂಕ್ಷ್ಮ ಜೀವಿಗಳಿಂದ ಪಡಿತಾ ಹೋಗಬಹುದು. ಕ್ಯಾನ್ಸರ್ ಚಿಕಿತ್ಸೆ ಕೆಲವು ರೋಗಕಾರಕವಲ್ಲದ ಕ್ಲೋಸ್ಟ್ರಿಡಿಯಾ ತಳಿಗಳು ಗಡ್ಡೆಗಳೊಳಗೆ ತಲುಪಿ ಚಿಕಿತ್ಸಕ ಪ್ರೋಟೀನ್ಗಳನ್ನ ಒದಗಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಇದರ ಸಂಶೋಧನೆ ಕೂಡ ನಡೀತಾ ಇದೆ. ಕ್ಯಾನ್ಸರ್ಗಳಿಗೆ ಚಿಕಿತ್ಸೆಯಾಗಿ ನಾವು ಈ ಸೂಕ್ಷ್ಮ ಜೀವಿಗಳನ್ನ ಬಳಸ್ತಾ ಹೋಗಬಹುದು. ಪ್ರತಿಕಾಯ ಚಿಕಿತ್ಸೆ ಮಾನವನ ದೇಹದಲ್ಲಿ ಉತ್ಪತ್ತಿಯಾಗುವ ಅಥವಾ ಪ್ರಯೋಗಾಲಯದಲ್ಲಿ ಬೆಳೆಸುವ ಪ್ರತಿಕಾಯಗಳು ಇಮ್ಯುನೋಗ್ಲೋಬಿನ್ಸ್ ಅಂತ ಕರಿತೀವಿ. ಬ್ಯಾಕ್ಟೀರಿಯಾ ಅಥವಾ ವೈರಸ್ಗಳಿಂದ ಉಂಟಾಗುವಂತಹ ರೋಗಗಳನ್ನ ಎದುರಿಸಲು ಬಳಸಲಾಗುತ್ತೆ. ಉದಾಹರಣೆಗೆ ಟೆಟನಸ್ಗೆ ಬಳಸುವಂತಹ ಪ್ರತಿಕಾಯಗಳು. ಸೊ ಅದು ಬ್ಯಾಕ್ಟೀರಿಯಾದಿಂದನೇ ಪಡ್ಕೊಳ್ಳುವಂತಹ ಪ್ರತಿಕಾಯ ಆಂಟಿಬಾಡೀಸ್ಗಳನ್ನ ನಾವು ಪಡ್ಕೊಳ್ಲಿಕ್ಕೆ ಅದು ಸಹಾಯಕವಾಗುತ್ತೆ. ನೆಕ್ಸ್ಟ್ ಔಷಧಗಳ ತಯಾರಿಕೆ. ಸೂಕ್ಷ್ಮ ಜೀವಿಗಳನ್ನು ಔಷಧಗಳ ತಯಾರಿಕೆ ಉದಾಹರಣೆಗೆ ಪ್ರೋಬಯೋಟಿಕ್, ಇನ್ಸುಲಿನ್ ಮತ್ತು ವಿವಿಧ ಚಿಕಿತ್ಸಾ ಪ್ರೋಟೀನ್ಗಳ ಉತ್ಪಾದನೆಗೆ ನಾವು ಬಳಸಲಾಗುತ್ತೆ.
ಓಕೆ. ಔಷಧಿಗಳನ್ನ ತಯಾರಿಸ್ಲಿಕ್ಕೂ ಕೂಡ ನಾವು ಸೂಕ್ಷ್ಮ ಜೀವಿಗಳನ್ನ ಬಳಸ್ತಾ ಹೋಗ್ತೀವಿ. ಫಾಸ್ಟ್ ಆಗ್ತಾ ಇದೆಯಾ? ನಿಧಾನ ಮಾಡ್ಬೇಕಾ? ಎಲ್ಲಾದ್ರೂ ನೋಟ್ ಮಾಡ್ಕೊಳಕ್ ಆಗ್ತಿಲ್ವಾ? ಹಾಗಿದ್ದಾಗ ಹೇಳಿ, ನಾನ್ ಸ್ವಲ್ಪ ನಿಧಾನಗೊಳಿಸ್ತಾ ಹೋಗ್ತೀನಿ. ಕಾಣಬಹುದಾ? ನಾನ್ ಹೀಗೆ ಬರ್ದಿಟ್ರೆ ಕಾಣಿಸುತ್ತಲ್ವಾ? ಜೀರ್ಣಾಂಗ ವ್ಯವಸ್ಥೆಯ ಆರೋಗ್ಯ, ಔಷಧ ತಯಾರಿಕೆ, ರೋಗ ನಿರೋಧಕ ಶಕ್ತಿ, ಕ್ಯಾನ್ಸರ್ ಚಿಕಿತ್ಸೆ, ಪ್ರತಿಕಾಯ ಚಿಕಿತ್ಸೆ. ಓಕೆ, ನೋಟ್ ಮಾಡ್ಕೊಬಹುದು ಇದನ್ನ ನೀವು. ಆಯ್ತಾ ಮಕ್ಳೇ? ನೆಕ್ಸ್ಟ್ ಕೊನೆಯದಾಗಿ ರೋಗ ನಿರೋಧಕ ಶಕ್ತಿ. ರೋಗ ನಿರೋಧಕ ಶಕ್ತಿಯನ್ನ ಉತ್ತೇಜಿಸಲು ಸೂಕ್ಷ್ಮ ಜೀವಿಗಳನ್ನ ಲಸಿಕೆಗಳ ರೂಪದಲ್ಲಿ ಬಳಸಲಾಗುತ್ತೆ. ಸೊ ಲಸಿಕೆಗಳು ಅಂತ ಹೇಳಿದ್ರೆ ವ್ಯಾಕ್ಸಿನೇಷನ್, ಆಯ್ತಾ? ಆ ರೂಪದಲ್ಲಿ ನಾವು ಬಳಸಲಾಗುತ್ತೆ. ಸೊ ಉಪಯೋಗಿಸುವ ಸೂಕ್ಷ್ಮ ಜೀವಿಗಳ ಉದಾಹರಣೆ ಅಂದ್ರೆ ಬ್ಯಾಕ್ಟೀರಿಯಾದಲ್ಲಿ ಲ್ಯಾಕ್ಟೋ ಬ್ಯಾಸಿಲಸ್, ಬೈಫಿಡೋ ಬ್ಯಾಕ್ಟೀರಿಯಂ ಮತ್ತು ಕೋಸ್ಟ್ರಿಡಿಯಾ ಬ್ಯಾಕ್ಟೀರಿಯಾ ಅಂತ ನಾವು ಕಾಣ್ಲಿಕ್ಕೆ ಸಿಗುತ್ತೆ. ಕಾಣಿಸೋದಿಲ್ಲ ಅದು, ಅದನ್ನ ನಾವು ಬಳಸಲಿಕ್ಕೆ ಸಾಧ್ಯವಾಗುತ್ತೆ. ನೆಕ್ಸ್ಟ್ ವೈರಸ್ಗಳು ವಿವಿಧ ರೋಗಗಳಿಗೆ ಚಿಕಿತ್ಸೆ ನೀಡಲು ಬಳಸುವಂತಹ ಒಂದು ಚಿಕಿತ್ಸೆಯಲ್ಲಿ ವೈರಸ್ಗಳನ್ನ ಫೇಸ್ ಅನ್ನುವಂತಹ ವೈರಸ್ ನಾವು ಬಳಸ್ತಾ ಹೋಗ್ತೀವಿ. ಹಾಗೇನೆ ಶಿಲೀಂಧ್ರಗಳು ಮತ್ತು ಪ್ರೋಟೋಜೋವಗಳು ನಿಮ್ಮ ಟೆಕ್ಸ್ಟ್ ಬುಕ್ ನ ಸ್ಮರಿಸ್ಕೊಳ್ಬಹುದು ನೀವು. ಅಮೀಬಾ, ಪ್ಯಾರಮೋಷಿಯಂ ಇವೆಲ್ಲ ಈ ಪ್ರೋಟೋಜೋವಾ ಗುಂಪಿಗೆ ಸೇರಿರುವಂತಹ ಸೂಕ್ಷ್ಮ ಜೀವಿಗಳು. ಇದನ್ನ ವಿವಿಧ ವೈದ್ಯಕೀಯ ಅನ್ವಯಗಳಲ್ಲಿ ನಾವು ಬಳಸಲಾಗುತ್ತೆ. ಇನ್ ವೇರಿಯಸ್ ಮೆಡಿಕಲ್ ಫೀಲ್ಡ್ ವಿ ಯೂಸ್ ದಿಸ್ ಕೈಂಡ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್. ಸೊ ಇದಿಷ್ಟು ನಮ್ಗೆ ಸೂಕ್ಷ್ಮ ಜೀವಿಗಳಿಂದ ಉಂಟಾಗುವಂತಹ ಪ್ರಯೋಜನಗಳ ಕುರಿತಾದಂತ ಮಾಹಿತಿಯಾಗಿದೆ. ಈಗ ಅದೇ ರೀತಿ ಹೇಗೆ ಒಳ್ಳೆಯ ಸೂಕ್ಷ್ಮ ಜೀವಿಗಳು ನಮ್ಮ ಮಿತ್ರನಾಗಿ ಇದ್ನೋ ಅದೇ ರೀತಿ ಶತ್ರು ಆಗು ಕೂಡ ಕಾರ್ಯನಿರ್ವಹಿಸುತ್ತೆ. ಅಂತ ಶತ್ರುವಿನ ಮೈಕ್ರೋ ಆರ್ಗ್ಯಾನಿಸಮ್ ಸೂಕ್ಷ್ಮ ಜೀವಿಗಳನ್ನ ನಾವು ಹಾನಿಕಾರಕ ಸೂಕ್ಷ್ಮ ಜೀವಿಗಳಾಗಿ ಕರಿತೀವಿ. ಹಾನಿಕಾರಕ ಸೂಕ್ಷ್ಮ ಜೀವಿಗಳು ಅಂತ ಕರಿತೀವಿ, ಅಂದ್ರೆ ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸೂಕ್ಷ್ಮ ಜೀವಿಗಳ ನಮ್ಮ ಮಿತ್ರನಾಗಿ ನಾವು ಆಹಾರ ತಯಾರಿಕೆಗಳಲ್ಲಿ, ವಾಣಿಜ್ಯ ವಿಭಾಗದಲ್ಲಿ, ಔಷಧಿಯ ಗುಣಗಳನ್ನ ಮತ್ತೆ ಈ ಪರಿಸರವನ್ನ ಕಾಪಾಡ್ಕೊಳ್ಲಿಕ್ಕೆ, ಅದರ ಜೊತೆಗೆ ಮಣ್ಣಿನ ಫಲವತ್ತತೆಗೆ ನಾವು ಸೂಕ್ಷ್ಮ ಜೀವಿಗಳನ್ನ ಬಳಸ್ತಾ ಹೋದ್ವಿ. ಅದೇ ರೀತಿ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಅನ್ನೋದು ಯಾವ ರೀತಿ ನಮ್ಗೆ ತೊಂದರೆ ಕೊಡುತ್ತೆ ಅನ್ನೋದನ್ನ ನಾವು ಇವತ್ತು ಕ್ಲಾಸ್ ನಲ್ಲಿ ತಿಳ್ಕೊಳೋ ಪ್ರಯತ್ನವನ್ನ ಮಾಡೋಣ.
ಹಾನಿಕಾರಕ ಸೂಕ್ಷ್ಮ ಜೀವಿಗಳು. ಏನಿದು ಚಿತ್ರ ಏನ್ ಕಾಣಿಸ್ತಾ ಇದೆ ನಿಮ್ಗೆ? ಇಬ್ರು ಕೈ ಶೇಕ್ ಮಾಡ್ತಿದ್ದಾರೆ, ಹ್ಯಾಂಡ್ ಶೇಕ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಒಬ್ಬರ ಮೈಕ್ರೋ ಆರ್ಗ್ಯಾನಿಸಮ್ ಸೂಕ್ಷ್ಮ ಜೀವಿಯನ್ನ ಇನ್ನೊಬ್ರು ತೆಗೆದುಕೊಳ್ತಾ ಇದ್ದಾರೆ. ಹಾಗಾದ್ರೆ ಕೈ ನಾವ್ ಶೇಕ್ ಮಾಡ್ಬಾರ್ದಾ ಮೇಡಮ್? ಖಂಡಿತ ಮಾಡಬಹುದು. ಆದ್ರೆ ನೈರ್ಮಲ್ಯತೆಯನ್ನ ಕಾಪಾಡ್ಬೇಕಾಗತ್ತೆ, ಸ್ವಚ್ಛತೆಯನ್ನ ಕಾಪಾಡ್ಬೇಕಾಗತ್ತೆ. ಸ್ವಲ್ಪ ವರ್ಷಗಳ ಹಿಂದೆ ಒಂದ್ ರೀತಿ ಆಂದೋಲನ ಅನ್ನೋದು ನಮ್ಮ ದೇಶದಲ್ಲಿ ನಡೀತು. ನಾವ್ ಅದನ್ನ ಏನಂತ ಕರಿತಿದ್ವಿ? ಸ್ವಚ್ಛ ಭಾರತ್ ಅಂತ ಕರಿತಾ ಇದ್ವಿ ಅಲ್ವಾ? ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ಸಾರಥ್ಯದಲ್ಲಿ ಸ್ವಚ್ಛ ಭಾರತ್ ಅನ್ನುವಂತಹ ಆಂದೋಲನ ನಡೀತಾ ಇತ್ತು. ಸೊ ಹಾಗೇನೆ ಅಲ್ಲಿ ನಾವು ಎಷ್ಟು ನೈರ್ಮಲ್ಯವನ್ನ ಕಾಪಾಡ್ಬೇಕು ಅನ್ನೋದು ಆ ಆಂದೋಲನದ ಮುಖ್ಯ ಉದ್ದೇಶವಾಗಿತ್ತು. ಇಲ್ಲ ಅಂದ್ರೆ ಈ ಹಾನಿಕಾರಕ ಸೂಕ್ಷ್ಮ ಜೀವಿಗಳಿಂದ ನಮ್ಗಾಗುವಂತಹ ತೊಂದರೆಗಳು ಹಲವು. ಈಗ ಈ ಒಂದು ವೈರಸ್ ಗಳನ್ನ ನೀವು ಕಾಣ್ತಾ ಹೋಗಬಹುದು. ಮೊದಲನೇದಾಗಿ ರೋಗಕಾರಕಗಳು ಅಂತ ನಾವ್ ಇದನ್ನ ಕರಿತಾ ಹೋಗ್ತೀವಿ. ಏನಂತೀವಿ? ರೋಗಕಾರಕಗಳು ಅಂತ ಕರಿತಾ ಹೋಗ್ತೀವಿ ಹಾನಿಕಾರಕವಾದಂತಹ ಸೂಕ್ಷ್ಮ ಜೀವಿಗಳಿಂದ. ಏನಾಗುತ್ತೆ? ಸೂಕ್ಷ್ಮ ಜೀವಿಗಳಲ್ಲಿ ಅನೇಕ ರೀತಿಯಲ್ಲಿ ಅವು ಹಾನಿಕಾರಕ, ಹಾರ್ಮ್ಫುಲ್ ಆಗಿರುತ್ತೆ. ಕೆಲವು ಸೂಕ್ಷ್ಮ ಜೀವಿಗಳು ಮನುಷ್ಯರಲ್ಲಿ, ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲೂ ಕೂಡ ರೋಗವನ್ನ ಉಂಟು ಮಾಡುತ್ತೆ. ಈ ರೀತಿಯ ರೋಗಗಳನ್ನ ಉಂಟು ಮಾಡುವಂತಹ ಸೂಕ್ಷ್ಮ ಜೀವಿಗಳನ್ನ ರೋಗಕಾರಕ ಜೀವಿಗಳು ಅಥವಾ ಪ್ಯಾಥೋಜೆನ್ಸ್ ಅಂತ ಕರಿತೀವಿ. ಕೆಲವು ಸೂಕ್ಷ್ಮ ಜೀವಿಗಳು ಆಹಾರ, ಬಟ್ಟೆ ಮತ್ತು ಚರ್ಮದ ವಸ್ತುಗಳನ್ನ ಹಾಳು ಮಾಡುತ್ತೆ. ಈ ಲೆದರ್ ಗಳನ್ನೆಲ್ಲ ನೀವು ಲೆದರ್ ಬ್ಯಾಗ್ಸ್ ಆಗಿರಬಹುದು ಅಥವಾ ಲೆದರ್ ವಸ್ತುಗಳನ್ನ ಸುಮಾರಷ್ಟು ಕಾಲ ನೀವು ಆಚೆನೆ ಇಟ್ಟಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದ್ರ ಮೇಲೆಲ್ಲ ಒಂದ್ ರೀತಿ ಬೂಸ್ಟ್ ಬಂದಂಗ ಆಗೋಗ್ಬಿಟ್ಟಿರುತ್ತೆ. ಸೊ ಅದೆಲ್ಲ ಸೂಕ್ಷ್ಮ ಜೀವಿಗಳದೇ ಕೆಲಸ ಆಗಿರುತ್ತೆ. ಅಂತದನ್ನ ನಾವು ಪ್ಯಾಥೋಜಾನ್ಸ್ ಅಂತ ಕರಿತೀವಿ. ಅವುಗಳ ಹಾನಿಕಾರಕ ಚಟುವಟಿಕೆಗಳ ಬಗ್ಗೆ ಇನ್ನಷ್ಟು ಇವತ್ತಿನ ಕ್ಲಾಸ್ ನಲ್ಲಿ ನಾವು ತಿಳ್ಕೊಂತಾ ಹೋಗೋಣ. ನೋಡಿ, ರೋಗಕಾರಕಗಳು ಪ್ಯಾಥೋಜೆನ್ಸ್ ಅಂತ ಹೇಳಿದ್ರೆ ರೋಗಗಳನ್ನ ಉಂಟು ಮಾಡುವಂತಹ ಸೂಕ್ಷ್ಮ ಜೀವಿಗಳು. ಇವು ಬ್ಯಾಕ್ಟೀರಿಯಾ, ವೈರಸ್, ಶಿಲೀಂಧ್ರ ಮತ್ತು ಪ್ರೋಟೋಜೋವಗಳಂತಹ ಸೂಕ್ಷ್ಮ ಜೀವಿಗಳನ್ನ ಒಳಗೊಂಡಿರುತ್ತೆ. ಇದು ಮನುಷ್ಯರು, ಪ್ರಾಣಿಗಳು ಅಥವಾ ಇತರ ಜೀವಿಗಳ ದೇಹದೊಳಗೆ ಪ್ರವೇಶಿಸಿ ದೇಹದೊಳಗೆ ಅಭಿವೃದ್ಧಿಯನ್ನ ಕಂಡು ರೋಗಗಳನ್ನ ಉಂಟು ಮಾಡುತ್ತೆ. ಈಗ ರೋಗಕಾರಕ ವಿಧಗಳು ಪ್ಯಾಥೋಜೆನ್ಸ್ ಗಳಲ್ಲಿ ಮೊದಲನೇದಾಗಿ ಬ್ಯಾಕ್ಟೀರಿಯಾ. ಇವು ಏಕಾಣು ಜೀವಿಗಳಾಗಿದೆ. ಏಕಾಣು ಜೀವಿಗಳು ಅಂದ್ರೆ ಸಿಂಗಲ್ ಸೆಲ್ಯುಲರ್ ಆರ್ಗ್ಯಾನಿಸಮ್ ಅಥವಾ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಅಂತ ಕರಿತೀವಿ. ಒಂದು ಜೀವಕೋಶದಿಂದ ಮಾಡಲ್ಪಟ್ಟಂತಹ ಜೀವಿಗಳು. ಇದು ದೇಹದೊಳಗೆ ತೂರಿಕೊಂಡು ಒಳಜೀವಿ ವಿಷಗಳನ್ನ ಅಂದ್ರೆ ಎಂಡೋಟಾಕ್ಸಿನ್ಸ್ ಹೊರಬಿಡುತ್ತೆ. ಗಂಟಲಮಾರಿ ಮತ್ತು ಸೆಟೆಬೇನೆ ಮುಂತಾದ ಕೆಲವು ಬ್ಯಾಕ್ಟೀರಿಯಾಗಳು ಹೊರಜೀವಿ ವಿಷಗಳನ್ನ ಎಕ್ಸೋಟಾಕ್ಸಿನ್ಸ್ ಹೊರ ಹಾಕುತ್ತೆ. ಇವು ರಕ್ತದ ಹರಿವಿನಲ್ಲಿ ಬೇರೆ ಭಾಗಗಳಿಗೆ ಸಾಗತ್ತೆ. ಇದಿಷ್ಟು ಬ್ಯಾಕ್ಟೀರಿಯಾ. ಅಂಡ್ ಅಗೇನ್ ನಾ ಹೇಳ್ತಾ ಇದ್ದೀನಿ, ಇದನ್ನ ನೀವು ಬರ್ದ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ, ಜಸ್ಟ್ ತಿಳ್ಕೊಂಡಿರಿ. ನೆಕ್ಸ್ಟ್, ವೈರಸ್ಗಳು. ಇವು ಬ್ಯಾಕ್ಟೀರಿಯಾಗಳಿಗಿಂತ ಚಿಕ್ಕದು ಮತ್ತು ಸಾಮಾನ್ಯವಾಗಿ ಸೂಕ್ಷ್ಮ ದರ್ಶಕದಲ್ಲಿ ಕಾಣಿಸೋದಿಲ್ಲ. ಇವು ಬದುಕಿರುವ ಗಳಿಲ್ಲದೆ ಬೆಳೆಯೋದಿಲ್ಲ. ಅಂದ್ರೆ ಏನು? ಏನ್ ಹಂಗಂದ್ರೆ? ಈ ಕೊರೋನಾ ವೈರಸ್ ಬಂದಾಗ ಸರ್ಕಾರದಿಂದ ಲಾಕ್ ಡೌನ್ ಅಂತ ಮಾಡ್ತಾರೆ. ಏನ್ ಲಾಕ್ ಡೌನ್ ಅಂದ್ರೆ? ಯಾರು ಆರಾಮಾಗಿ ಮನೆಯಿಂದ ಆಚೆ ಬಂದು ಓಡಾಡೋಗಿಲ್ಲ. ಯಾಕೆ ಅಂದ್ರೆ ಈ ವೈರಸ್ಗಳು ಜೀವಂತವಾಗಿರ್ಬೇಕಂದ್ರೆ ಅದಕ್ಕೆ ಒಂದು ಹೋಸ್ಟ್ ಬಾಡಿ ಅನ್ನೋದು ಬೇಕು, ಒಂದು ದೇಹ ಅನ್ನೋದು ಬೇಕು. ಸೊ ಏನಾಗುತ್ತೆ, ಎಲ್ಲಾರು ಕೂಡ ತಮ್ಮ ತಮ್ಮ ಮನೆಯಲ್ಲೇ ಲಾಕ್ ಆಗಿ ಇದ್ದಾಗ ಆಚ್ ಕಡೆ ಜನರ ಒಂದು ಸಂದಣಿ ನಡೆಯೋದಿಲ್ಲ. ಸೊ ಈ ವೈರಾಣುಗಳು ಹಬ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದ್ರಿಂದ ವೈರಾಣುಗಳು ಸತ್ ಹೋಗ್ತಾ ಇದ್ವು. ಈ ಉದ್ದೇಶದಿಂದ ಮಾಡಿದ್ದೆ ಲಾಕ್ ಡೌನ್. ಆದ್ರಿಂದ ಈ ವೈರಸ್ಗಳು ಅಥವಾ ವೈರಾಣುಗಳು ಹೆಚ್ಚಿಗೆ ಆಗ್ಬೇಕು ಅಂತ ಹೇಳಿದ್ರೆ ಅವುಗಳಿಗೆ ಊತಕಗಳು ಬೇಕಾಗತ್ತೆ. ಆ ಊತಕಗಳು ಅಂದ್ರೆ ಹೋಸ್ಟ್ ಬಾಡಿ ಇಲ್ದೆ ಅದು ಬೆಳಿಲಿಕ್ಕೆ ಸಾಧ್ಯವಾಗೋದಿಲ್ಲ. ಇದು ವೈರಸ್ಗಳ ಕುರಿತಾಗಿತ್ತು. ನೆಕ್ಸ್ಟ್, ಶಿಲೀಂಧ್ರಗಳು. ಶಿಲೀಂಧ್ರಗಳು ಇದು ಸಹ ಸೂಕ್ಷ್ಮ ಜೀವಿ ಆಗಿದ್ದು ದೇಹದ ಒಳಗೆ ಸೋಂಕನ್ನ ಉಂಟು ಮಾಡುತ್ತೆ. ಫಂಗಲ್ ಇನ್ಫೆಕ್ಷನ್ ಕೇಳಿದಿರಾ? ಫಂಗಲ್ ಇನ್ಫೆಕ್ಷನ್. ಸೊ ಇದು ದೇಹದ ಒಳಗೆ ಸೋಂಕನ್ನ ಉಂಟು ಮಾಡುತ್ತೆ. ನೆಕ್ಸ್ಟ್, ಪ್ರೋಟೋಜೋವಾ. ಇವು ಕೂಡ ಏಕಾಣು ಜೀವಿಗಳು. ಏಕಾಣು ಜೀವಿಗಳು ಅಂದ್ರೆ ಸಿಂಗಲ್ ಸೆಲ್ಯುಲರ್ ಆರ್ಗ್ಯಾನಿಸಮ್. ಇದು ಕೂಡ ಮನುಷ್ಯರಲ್ಲಿ,
ಟೈಫಸ್ ಅಂತ ಆಗಿದೆ. ಟೈಫಾಯ್ಡ್ ಜ್ವರ, ರಾಕಿ ಪರ್ವತದ ಚುಕ್ಕೆ ಜ್ವರ ಮುಂತಾದ ರೋಗಗಳನ್ನ ಉಂಟು ಮಾಡುತ್ತೆ. ರೋಗಕಾರಕಗಳು ಹರಡುವಂತಹ ರೀತಿ, ಯಾವ ರೀತಿ ಇದನ್ನ ಹರಡುತ್ತೆ ಅಂದ್ರೆ ಗಾಳಿಯ ಮೂಲಕ ಹರಡುತ್ತೆ. ಕೀಟಗಳ ಕಡಿತ, ಇನ್ಸೆಕ್ಟ್ ಬೈಟ್ ಅಂತೀವಿ, ಹೇನುಗಳು, ಚಿಗಟಗಳು, ಉಣ್ಣೆಗಳು ಮತ್ತು ನುಸಿಗಳು ಅಂದ್ರೆ ಪಪಾಯನೋ ಕರ್ಬೂಜನೋ ಯಾವ್ದೋ ಒಂದು ಹಣ್ಣನ್ನ ಕಟ್ ಮಾಡಿ ಒಂದ್ ಸ್ವಲ್ಪ ಆಚೆ ಇಟ್ಟಿರಿ, ಚಿಕ್ಕ ಚಿಕ್ಕ ಹುಳುಗಳು ಓಡಾಡುತ್ತೆ, ಹಾರ್ಕೊಂಡ್ ಓಡಾಡುತ್ತೆ, ಅದನ್ನ ನಾವು ನುಸಿಗಳು ಅಥವಾ ನುಸ್ಯ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಇವು ರೋಗಕಾರಕಗಳಾಗಿ ಹರಡಬಹುದು. ಇನ್ನು ರೋಗಕಾರಕಗಳು ಆಹಾರದ ಮೂಲಕವೂ ಒಳಸೇರಿ ಹಲವು ಬಗೆಯ ರೋಗಗಳನ್ನ ಹರಡುತ್ತೆ. ರೋಗಕಾರಕಗಳನ್ನ ನಿಯಂತ್ರಿಸುವಂತಹ ವಿಧಾನದ ಬಗ್ಗೆ ನಾವೀಗ ತಿಳ್ಕೊಂತಾ ಹೋಗೋಣ. ಮೊದಲನೇದಾಗಿ ರಾಸಾಯನಿಕ ಚಿಕಿತ್ಸೆ, ಕೀಮೋಥೆರಪಿ. ರೋಗಕಾರಕಗಳ ಕ್ರಿಮಿಗಳನ್ನ ನಾಶಪಡಿಸಲು ರಾಸಾಯನಿಕ ಔಷಧಿಗಳನ್ನ ಬಳಸೋದು. ಎರಡನೇದು ನೈರ್ಮಲ್ಯತೆ, ಸ್ವಚ್ಛ ಭಾರತ್ ಆಂದೋಲನ ನೆನ್ಪಿದ್ಯಾ? ಕೈಗಳನ್ನ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ರೋಗ ಹರಡೋದನ್ನ ಇದು ತಡಿಲಿಕ್ಕೆ ಸಾಧ್ಯವಾಗ್ತಾ ಬರುತ್ತೆ. ಫಾರ್ ಮೇಂಟೈನಿಂಗ್ ಕ್ಲೆನ್ಲಿನೆಸ್. ಓಕೆ, ಇದಿಷ್ಟು ನಾವು ಈ ಒಂದು ರೋಗಕಾರಕ ಜೀವಿಗಳಿಂದ ಹೇಗೆ ನಮ್ಮನ್ನ ನಾವು ರಕ್ಷಿಸ್ಕೊಬೇಕು ಅನ್ನೋದು ನೋಡ್ಕೊಬಹುದು. ಆದ್ರಿಂದ ನಾವು ಉಸಿರಾಡುವಂತಹ ಗಾಳಿಯ ಮೂಲಕ, ಕುಡಿಯುವ ನೀರಿನ ಮೂಲಕ ಅಥವಾ ತಿನ್ನುವ ಆಹಾರದ ಮೂಲಕ ರೋಗಕಾರಕ ಜೀವಿಗಳು ನಮ್ಮ ದೇಹವನ್ನ ಪ್ರವೇಶಿಸಬಹುದು. ಸೋಂಕಿತ ವ್ಯಕ್ತಿಯ ನೇರ ಸಂಪರ್ಕದಿಂದ ಮತ್ತು ಪ್ರಾಣಿಗಳ ಮೂಲಕ ಅವು ಹರಡುತ್ತೆ. ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ಗಾಳಿ, ನೀರು, ಆಹಾರ ಅಥವಾ ದೈಹಿಕ ಸಂಪರ್ಕದ ಮೂಲಕ ಹರಡುವಂತಹ ಸೂಕ್ಷ್ಮಜೀವಿ ಕಾಯಿಲೆಗೆ ನಾವೇನಂತೀವಿ? ಸಂಪರ್ಕದಿಂದ ಹರಡುವ ಕಾಯಿಲೆಗಳು ಅಥವಾ ರೋಗಗಳು ಅಂತ ಕರಿತೀವಿ. ಸಂಪರ್ಕದಿಂದ ಕಮ್ಯುನಬಲ್ ಡಿಸೀಸಸ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ಆರೋಗ್ಯವಂತ ವ್ಯಕ್ತಿಗೆ ಗಾಳಿಯಿಂದ, ಈಗ ಉದಾಹರಣೆಗೆ ಯಾವ್ದು ಅಕ್ಷಿ ಅಂತ ಹೇಳಿದಾಗ ಗಾಳಿಯ ಮೂಲಕ ಅಥವಾ ಕುಡಿಯುವಂತಹ ನೀರಿನ ಮೂಲಕ, ತಿನ್ನುವಂತಹ ಆಹಾರ ಅಥವಾ ದೈಹಿಕ ಸಂಪರ್ಕದ ಮೂಲಕ ಈ ಸೂಕ್ಷ್ಮ ಜೀವಿಗಳು ಒಬ್ಬರಿಂದ ಇನ್ನೊಬ್ರಿಗೆ ಹರಡುವಂತಹದ್ಕೆ ನಾವು ಸಂಪರ್ಕದಿಂದ ಹರಡುವ ರೋಗಗಳು ಅಥವಾ ಕಾಯಿಲೆ ಅಂತ ಕರಿತೀವಿ. ಇಂಥ ರೋಗಗಳಿಗೆ ಉದಾಹರಣೆ ಅಂತ ಹೇಳಿದ್ರೆ ಕಾಲರಾ, ಸಾಮಾನ್ಯ ಶೀತ, ಕಾಮನ್ ಕೋಲ್ಡ್ ಶೀತ, ಸಿಡುಬು ಅಂದ್ರೆ ಚಿಕನ್ ಪಾಕ್ಸ್. ಈಗೆಲ್ಲ ಇದಕ್ಕೆ ಚುಚ್ಚುಮದ್ದುಗಳು ಬಂದಿದೆ, ಪ್ರಿವೆನ್ಷನಲ್ ವ್ಯಾಕ್ಸಿನೇಷನ್ ಅಂತ ಕರಿತೀವಿ. ಮತ್ತು ಕ್ಷಯ ರೋಗ. ಸಾಮಾನ್ಯ ಶೀತದಿಂದ ಬಳಲ್ತಾ ಇರುವಂತಹ ಒಬ್ಬ ವ್ಯಕ್ತಿ ಸೀಂದಾಗ ಸಾವಿರಾರು ವೈರಸ್ಗಳು ಹೊಂದಿರುವಂತಹ ಸೂಕ್ಷ್ಮ ಹನಿಗಳು ಗಾಳಿಯಲ್ಲಿ ಹರಡ್ಕೊಳ್ಳುತ್ತೆ. ಉಸಿರಾಟದ ಮೂಲಕ ಈ ವೈರಸ್ಗಳು ಆರೋಗ್ಯವಂತರ ದೇಹವನ್ನ ಕೂಡ ಪ್ರವೇಶಿಸಬಹುದು ಮತ್ತು ಸೋಂಕನ್ನ ಇದು ಉಂಟು ಮಾಡಬಹುದು. ಸೊ ಹೀಗಾದ್ರೆ ನಾವು ಸಾಂಕ್ರಾಮಿಕ ರೋಗವನ್ನ ಹೇಗೆ ತಡೆ ಹಿಡಿಲಿಕ್ಕೆ ಸಾಧ್ಯ ಆಗುತ್ತೆ? ಸೊ ಇದೆಲ್ಲ ನಿಮ್ಮ ಪ್ರೈಮರಿ ಕ್ಲಾಸ್ ಬೇಸಿಕ್ ಸಿಲೆಬಸ್ 4-5ನೇ ಕ್ಲಾಸ್ ನಲ್ಲೂ ನೀವು ಕಲ್ತಿರ್ತೀರಾ. ಸೀನ್ಬೇಕಾದ್ರೆ ಮೂಗು ಮತ್ತು ಬಾಯಿಯ ಮೇಲೆ ಒಂದು ಕರವಸ್ತ್ರ ಅಂದ್ರೆ ಕರ್ಚಿಫ್ ನ ಇಟ್ಕೊಳ್ಬೇಕಾಗತ್ತೆ. ಸೋಂಕಿತ ವ್ಯಕ್ತಿಗಳಿಂದ ಅಂತರ ಕಾಯ್ಕೊಳ್ಬೇಕಾಗುತ್ತೆ. ಎಷ್ಟೇ ಬೆಸ್ಟ್ ಫ್ರೆಂಡ್ ಆದ್ರೂ ಕೂಡ ನಿಮ್ಮ ಸ್ನೇಹಿತ ಅಥವಾ ಸ್ನೇಹಿತೆ ವೈರಲ್ ಇನ್ಫೆಕ್ಷನ್ ಸಮಸ್ಯೆಯಿಂದ, ಕಾಯಿಲೆಯಿಂದ ಬಳಲ್ತಾ ಇದ್ರೆ ನೀವು ಸ್ವಲ್ಪ ಅಂತರವನ್ನ ಕಾಯ್ಕೊಳ್ಬೇಕಾಗುತ್ತೆ. ಹಾಗೆ ಸೋಂಕಿತ ವ್ಯಕ್ತಿ ಮುಖಕ್ಕೆ ಗವಸು ಅಂದ್ರೆ ಮಾಸ್ಕ್ ಅನ್ನ ಕೂಡ ಹಾಕೊಬೇಕಾಗುತ್ತೆ. ರೋಗ ಉಂಟು ಮಾಡುವಂತಹ ಸೂಕ್ಷ್ಮ ಜೀವಿಗಳಿಗೆ ವಾಹಕಗಳಂತೆ ವರ್ತಿಸುವಂತಹ ಕೆಲವೊಂದು ಕೀಟಗಳಿದೆ. ವಾಹಕ ಅಂತ ಹೇಳಿದ್ರೆ ಕಂಡಕ್ಟರ್. ವಾಹಕಗಳಂತೆ ವರ್ತಿಸುವಂತಹ ಕೆಲವೊಂದು ಕೀಟಗಳು, ಹುಳುಗಳು, ಹುಪ್ಪಟೆಗಳು ಇವೆ. ಸೊ ಅದರಲ್ಲಿ ಒಂದು ಅಂದ್ರೆ ನೊಣ ಅಂತಹ ಒಂದು ವಾಹಕ.
ಹೊಲಸು ಮತ್ತು ಪ್ರಾಣಿಗಳ ತ್ಯಾಜ್ಯದ ಮೇಲೆ ನೊಣ ಕುಳಿತುಕೊಳ್ಳುತ್ತೆ. ಹೌಸ್ ಫ್ಲೈ ಅಂತೀವಿ ನಾವು ಇಂಗ್ಲಿಷ್ ನಲ್ಲಿ. ರೋಗಾಣುಗಳು ಅವುಗಳ ದೇಹಕ್ಕೆ ಅಂಟಿಕೊಳ್ಳುತ್ತೆ. ತೆರೆದಿಟ್ಟ ಆಹಾರ ಮೇಲೆ ಈ ನೊಣಗಳು ಕುಳಿತಾಗ ರೋಗಕಾರಕ ಜೀವಿಗಳನ್ನ ಅವು ವರ್ಗಾಯಿಸಬಹುದು. ಸೊ ದೇ ಕ್ಯಾನ್ ಟ್ರಾನ್ಸ್ಫರ್ ದಿಸ್ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ. ಅರ್ಥ ಆಯ್ತಾ? ಸೊ ಅದ್ರಿಂದ ಏನಾಗುತ್ತೆ, ಕಲುಷಿತವಾದಂತ ಆಹಾರವನ್ನ ಯಾರು ತಿಂದ್ರೆ ಅವ್ರ ಕಾಯಿಲೆ ಬೀಳುವ ಸಂಭವವಿರುತ್ತೆ. ಆಚ್ ಕಡೆ ತಿನ್ಬೇಡಿ, ಬೀದಿ ಬಗೆಯ ಆಹಾರಗಳನ್ನ ತಿನ್ಬೇಡಿ, ತೆರೆದಿಟ್ಟ ವಾಹನದಲ್ಲಿ ಮಾಡ್ತಾ ಇರೋ ಆಹಾರವನ್ನ ತಿನ್ಬೇಡಿ ಅಂತ ನಿಮ್ಮ ಶಿಕ್ಷಕರು ಶಾಲೆಯಲ್ಲಿ ಎಷ್ಟೆಲ್ಲ ಕಿರ್ಚಾಡ್ತಿರ್ತಾರೆ. ಪೋಷಕರು ಸಹ ಹೇಳ್ತಿರ್ತಾರೆ. ಯಾಕೆ ಇಂಥ ತೆರೆದಿಟ್ಟ ಆಹಾರದ ಮೇಲೆ ಈ ನೊಣಗಳು ಬೀದಿ ಬದಿಯಲ್ಲಿ ಕೂತ್ ಬರುದ? ನೊಣಗಳೆಲ್ಲ ಎಲ್ಲಿ ಕೂತಿರುತ್ತೆ? ಮಲಗಳ ಮೇಲೆ ಕೂತಿರುತ್ತೆ ಅಥವಾ ಇನ್ಯಾವುದೋ ಗಲೀಜಿನ ಮೇಲೆ ಕೂತಿರುತ್ತೆ ಅಲ್ವಾ? ಸೊ ಅವುಗಳು ಅಲ್ಲಿರುವಂತಹ ವೈರಾಣುಗಳನ್ನ ತಂದು ಅಂತ ಆಹಾರದ ಮೇಲೆ ಹಾಕೋದ್ರಿಂದ ಅದನ್ನ ತಿಂದ ತಕ್ಷಣ ನಿಮ್ಗೆ ಡಯೇರಿಯಾ, ಲೂಸ್ ಮೋಷನ್, ಭೇದಿ ಇಂತಹ ಕಾಯಿಲೆಗಳು ಉಂಟಾಗೋದು, ವಾಂತಿ ಉಂಟಾಗೋದು ಸಾಧ್ಯ. ಆದ್ರಿಂದ ಆಹಾರವನ್ನ ಯಾವಾಗ್ಲೂ ಕೂಡ ಮುಚ್ಚಿಡೋದು, ಕ್ಲೋಸ್ಡ್ ಆಗಿಡೋದು ಸೂಕ್ತ. ತೆರೆದಿಟ್ಟ ಆಹಾರ ಪದಾರ್ಥಗಳ ಸೇವನೆಯಿಂದ ದೂರ ಇರಬೇಕು. ಮಲೇರಿಯಾ ಉಂಟು ಮಾಡುವಂತಹ ಪರೋಪಜೀವಿಯನ್ನ ಪ್ಲಾಸ್ಮೋಡಿಯಂ ಅಂತ ಕರಿತೀವಿ. ಪ್ಲಾಸ್ಮೋಡಿಯಂ ಅನ್ನ ಒಯ್ಯುವ ಅನಾಫಿಲಿಸ್ ಅನ್ನುವಂತ ಹೆಣ್ಣು ಸೊಳ್ಳೆ ವಾಹಕಗಳಿಗೆ ಇನ್ನೊಂದು ಉದಾಹರಣೆಯಾಗಿದೆ. ಸೊ ಹೆಣ್ಣು ಈಡಿಸ್ ಸೊಳ್ಳೆಯು ಡೆಂಗ್ಯೂ ವೈರಸ್ನ ವಾಹಕವಾಗಿದೆ. ಮಲೇರಿಯಾ ಅಥವಾ ಡೆಂಗ್ಯೂ ಹರಡುವಿಕೆಯನ್ನ ನಾವು ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಂತಾ ಹೋಗೋಣ. ಪರೋಪಜೀವಿ ಅಂದ್ರೆ ಪ್ಲಾಸ್ಮೋಡಿಯಂ. ಸೊ ಹೋಪ್ಸೋ ನೀವೆಲ್ಲ ಹಾಗೆ ನೋಟ್ ಮಾಡ್ಕೊಳ್ತಾ ಇದ್ದೀರಾ ಅಂತ ನಾನು ಭಾವಿಸ್ತೀನಿ. ಓಕೆ, ಇಲ್ಲಿ ಕಾಣಬಹುದು ನೀವು. ಕ್ಯೂಲೆಕ್ಸ್ ಅಂತ ಒಂದ್ ಸೊಳ್ಳೆ ಇದೆ, ಆನೋಫಿಲಿಸ್ ಅಂತ ಒಂದ್ ಸೊಳ್ಳೆ ಇದೆ, ಏಡಿಸ್ ಅಂತ ಒಂದ್ ಸೊಳ್ಳೆ ಇದೆ. ಈ ಆನೋಫಿಲಿಸ್ ಅನ್ನೋ ಸೊಳ್ಳೆ ಇವೆರಡು ಕಂಪೇರ್ ಮಾಡಿದ್ರೆ ನೋಡಿ, ಇಲ್ಲಿ ಉದ್ದದ ಬಾಣ, ಇವೆರಡು ಬಾಲ ತರ ಇದೆ, ಇಲ್ಲಿ ರೆಕ್ಕೆ ತರ ಇದೆ ಇಲ್ಲಿ. ಆದ್ರೆ ಇಲ್ಲಿ ಎರಡು ಬಾಣವನ್ನ ಕಾಣಬಹುದು ನೀವು. ಕಾಣಿಸ್ತಾ ಇದ್ಯಾ? ಇಲ್ಲೊಂದು ಮತ್ತೆ ಇಲ್ಲೊಂದು ಈ ರೀತಿಯಾದ ಬಾಣವನ್ನ ನೀವು ಕಾಣಬಹುದು. ಏಡಿಸ್ ಸೊಳ್ಳೆಗೆ ಇಲ್ಲಿ ಯಾವ್ದೂ ಇರೋದಿಲ್ಲ. ಸೇಮ್ ಕ್ಯೂಲೆಕ್ಸ್ ತರಾನೇ ಇರುತ್ತೆ, ಸ್ವಲ್ಪ ವಿಭಿನ್ನವಾಗಿ ಇರುತ್ತೆ. ಓಕೆ, ಸೊ ಈ ಸೊಳ್ಳೆನ ಸೂಕ್ಷ್ಮವಾಗಿ ಗಮನಿಸಿ 1 ನಿಮಿಷದ ಕಾಲದವರೆಗೂ. ಗಮನಿಸಿದ್ರಾ? ಸೊ ಏನು ವ್ಯತ್ಯಾಸ ಕಾಣ್ತಾ ಇದೆಯಾ? ಆನೋಫಿಲಿಸ್ ಇದು ಒಂದು ಹೆಣ್ಣು ಸೊಳ್ಳೆ, ಏಡಿಸ್ ಅನ್ನೋದು ಹೆಣ್ಣು ಸೊಳ್ಳೆ. ಸೊ ನಮ್ಗೆ ಈ ಆನೋಫಿಲಿಸ್ ಅನ್ನುವಂತಹ ಸೊಳ್ಳೆಯಿಂದ ಇದು ಏನ್ ಕಾಯಿಲೆಗಳು ಬರುತ್ತೆ, ಅದೊಂದು ಪರೋಪಜೀವಿ. ಮಲೇರಿಯಾ ಕಾಯಿಲೆ ಅನ್ನೋದು ಬರುತ್ತೆ. ಮಲೇರಿಯಾ ಕಾಯಿಲೆ ಈ ಆನೋಫಿಲಿಸ್ ಸೊಳ್ಳೆಯಿಂದ ಬರುವಂತದ್ದು. ಈಡಿಸ್ ಈ ಸೊಳ್ಳೆಯಿಂದ ಡೆಂಗ್ಯೂ ವೈರಸ್ಗಳಂತಹ ರೋಗಗಳು ಬರುತ್ತೆ. ಈಗ ಈ ಒಂದು ಸೊಳ್ಳೆಯಿಂದ ಉಂಟಾಗುವಂತಹ ಸಮಸ್ಯೆಯನ್ನ ನಾವು ನಿಯಂತ್ರಣದಲ್ಲಿ ಇಡಬೇಕು ಅಂತ ಹೇಳಿದ್ರೆ ಯಾಕಂದ್ರೆ ನಿಂತ ನೀರನ್ನ ನಾವು ಖಾಲಿ ಮಾಡ್ಬೇಕಾಗತ್ತೆ ಮನೆ ಹತ್ರ. ಯಾಕಂದ್ರೆ ಎಲ್ಲಾ ಸೊಳ್ಳೆಗಳು ನಿಂತ ನೀರಿನ ಮೇಲೆ ಸಂತಾನೋತ್ಪತ್ತಿ ನಡೆಸುತ್ತೆ. ಆದ್ರಿಂದ ಕೂಲರ್ಗಳಲ್ಲಿ, ಟೈರ್ಗಳಲ್ಲಿ, ಹೂ ಕುಂಡಗಳಲ್ಲಿ ಇತ್ಯಾದಿ ಎಲ್ಲಾದ್ರೂ ನೀರು ನಿಲ್ಲದಂತೆ ನಾವು ನೋಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ
ನಿಂತ ನೀರು ಈ ಒಂದು ಸೊಳ್ಳೆಗಳಿಗೆ ಬ್ರೀಡಿಂಗ್ ಸ್ಪಾಟ್, ಅದು ಬೆಳಿಲಿಕ್ಕೆ ಸಾಧ್ಯವಾಗುವಂಥದ್ದು. ಯಾಕಂದ್ರೆ ಅದರ ಒಂದು ಸಂತಾನೋತ್ಪತ್ತಿ ನಡೆಯೋದು ನಿಂತ ನೀರಿನ ಮೇಲೆ. ಆದ್ರಿಂದ ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನ ಸ್ವಚ್ಛ ಮತ್ತು ಶುಷ್ಕವಾಗಿ ಇರಿಸಿಕೊಳ್ಳುವುದರ ಮೂಲಕ ಸೊಳ್ಳೆಗಳ ಸಂತಾನೋತ್ಪತ್ತಿ ನಡೆಸದಂತೆ ನಾವು ಅದನ್ನ ತಡಿಬಹುದು. ಮಲೇರಿಯಾ ಹರಡುವಿಕೆಯನ್ನ ತಪ್ಪಿಸಲು ಬಳಸಾಗುವಂತಹ ಕ್ರಮಗಳನ್ನ ಬಗ್ಗೆ ನಾವು ತಿಳ್ಕೊಂತಾ ಹೋಗಬಹುದು. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಿಂತ ನೀರಿನ ಮೇಲೆ ಸೊಳ್ಳೆಗಳು ನಿಲ್ದಿರಂಗ್ ನೋಡಬಹುದು. ನೀವು ಇಲ್ಲಿ ಸೊಳ್ಳೆ, ಇದು ಆನೋಫಿಲಿಸ್ ಸೊಳ್ಳೆ, ಮತ್ತೆ ಆನೋಟೇಟ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ. ಇಲ್ಲಿ ಈ ರೆಡ್ ಕಲರ್ ಲೈನ್ ಅನ್ನ ಕಾಣುತ್ತಾ ನಿಮ್ಗೆ? ನೋಡಿ, ಈ ಬಾಣದ ಮೂಲಕ ಆ ಒಂದು ವೈರಾಣುನ ಇದು ಅಲ್ಲಿ ಬಿಡುತ್ತಾ ಹೋಗುತ್ತೆ. ಈಗ ಸೂಕ್ಷ್ಮ ಜೀವಿಗಳಿಂದ ಉಂಟಾಗುವಂತಹ ಕೆಲವು ಸಾಮಾನ್ಯ ರೋಗಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಎಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಮಾಡಿ, ಪೇಜ್ ನಂಬರ್ 32 ಓಪನ್ ಮಾಡಿ. ಸೂಕ್ಷ್ಮ ಜೀವಿಗಳಿಂದ ಉಂಟಾಗುವಂತಹ ಕೆಲವು ಸಾಮಾನ್ಯ ರೋಗಗಳು. ಸೊ ನಿಮ್ಮ ಎಡಬದಿಗೆ ರೋಗದ ಹೆಸರಿದೆ, ಉಂಟು ಮಾಡುವಂತಹ ಸೂಕ್ಷ್ಮ ಜೀವಿ ಇದೆ, ರೋಗ ಹರಡುವ ಮಾರ್ಗ ಇದೆ, ಮತ್ತು ರೋಗ ನಿಯಂತ್ರಣದ ಕ್ರಮ ಇದೆ. ಇದು ತುಂಬಾ ಇಂಪಾರ್ಟೆಂಟ್. ನೋಡ್ತಾ ಹೋಗಿ, ಇಲ್ಲ ನನ್ ಜೊತೆಗೆ ಹೇಳ್ತಾ ಹೋಗಿ. ಮೊದಲನೇದು ಕ್ಷಯ, ದಡಾರ, ಸಿತಾಳೆ ಸಿಡುಬು, ಪೋಲಿಯೋ, ಇವೆಲ್ಲ ರೋಗದ ಹೆಸರು. ಇದನ್ನ ಉಂಟು ಮಾಡೋದು ಸೂಕ್ಷ್ಮ ಜೀವಿ, ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳಿಂದ ಉಂಟಾಗುವಂಥದ್ದು. ಅರ್ಥ ಆಯ್ತಾ? ದಡಾರ ಮತ್ತು ರುಬೇಲಕ್ಕೆ ಚುಚ್ಚುಮದ್ದುಗಳನ್ನ ನೀವೆಲ್ಲ ಚಿಕ್ಕವರಿದ್ದಾಗ ಹಾಕಿಸ್ಕೊಂಡಿರ್ತೀರಾ. ಸೊ ಮತ್ತು ಇದು ಹರಡುವಂತಹ ರೀತಿ ಗಾಳಿ ಅಥವಾ ಯಾರದ್ದಾದ್ರೂ ಸಂಪರ್ಕವನ್ನ ಮಾಡಿದಾಗ ಸಿಡುಬು ರೋಗಕ್ಕೆ, ಮತ್ತು ನೀರಿನ ಮೂಲಕ ಇದು ಹರಡುತ್ತೆ. ಸೊ ಈ ರೋಗವನ್ನ ನಾವು ಹೇಗೆ ಸಾಮಾನ್ಯ ಕ್ರಮಗಳನ್ನ ಕೈಗೊಳ್ಳಬಹುದು? ರೋಗಿಯನ್ನ ಸಂಪೂರ್ಣವಾಗಿ ಪ್ರತ್ಯೇಕವಾಗಿ ಇರಿಸೋದು. ಐಸೋಲೇಷನ್ ಅಂತ ಕೇಳಿದಿರಾ? ಕ್ವಾರಂಟೈನ್ ಅಂತ ಕೇಳಿದಿರಾ? ಸಪ್ರೇಟ್ ಆಗಿ ಇರಿಸುವಂತಹ ಕ್ರಮವನ್ನ, ಪ್ರತ್ಯೇಕವಾಗಿ ಇರಿಸೋದನ್ನ ನಾವು ಕ್ವಾರಂಟೈನ್ ಅಂತ ಕರಿತೀವಿ. ಈಗ ರೋಗಿಗೆ ಸೇರಿದ ವಸ್ತುಗಳನ್ನ ಇತರರಿಂದ ದೂರ ಇರಿಸೋದು, ಸೂಕ್ತ ವಯಸ್ಸಿಗೆ ಲಸಿಕೆಯನ್ನ ನೀಡೋದು. ಸೊ ನಾವು ಚಿಕ್ಕ ಮಕ್ಕಳಾಗಿ ಹುಟ್ಟಾಗ್ಲೇನೆ ಹಾಸ್ಪಿಟಲ್ ಇಂದ ಒಂದು ಚಾರ್ಟ್ ಅನ್ನ ಕೊಟ್ಟಿರ್ತಾರೆ, ಯಾವ ವಯಸ್ಸಿಗೆ ಯಾವ ತರವಾದಂತಹ ಚುಚ್ಚುಮದ್ದನ್ನ, ಲಸಿಕೆಗಳನ್ನ ಹಾಕಿಸ್ಕೊಬೇಕು ಅಂತ. ಸೊ ಅದನ್ನೆಲ್ಲ ಸಮಯಕ್ಕೆ ತಕ್ಕಂತೆ ಹಾಕಿಸ್ಕೊಂತಾ ಇರ್ಬೇಕು. ಅಕಸ್ಮಾತ್ ಯಾರಿಗಾದ್ರೂ ಈ ರೋಗ ತಗ್ಲಿದ್ರೆ ಅವರನ್ನ ಪ್ರತ್ಯೇಕವಾಗಿ ಕೂರ್ಸೋದು, ಅವರ ಯಾವ ವಸ್ತುವನ್ನ ಕೂಡ ನಮ್ಮ ಸಂಪರ್ಕಕ್ಕೆ ಬರ್ದಿರೋ ಹಾಗೆ ನೋಡ್ಕೊಳ್ಳೋದು. ನೆಕ್ಸ್ಟ್, ಎರಡನೇ ರೋಗ ಕಾಲರಾ ಅಥವಾ ವಿಷಮ ಶೀತ ಜ್ವರ. ಇದು ಬ್ಯಾಕ್ಟೀರಿಯಾದಿಂದ ಉಂಟಾಗುವಂತಹ ಕಾಯಿಲೆ. ನೀರು ಅಥವಾ ಆಹಾರ ನೀರಿನಿಂದ ಉಂಟಾಗುತ್ತೆ. ವೈಯಕ್ತಿಕ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳೋದು ಮತ್ತು ಒಳ್ಳೆಯ ಶೌಚ ಪದ್ಧತಿ ರೂಢಿಸ್ಕೊಳ್ಳೋದು. ಹಿಂದಿನ ಕಾಲದಲ್ಲಿ ಹಳ್ಳಿ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಾಲರಾ ಸಮಸ್ಯೆಗೆ ಬಳಲ್ತಾ ಇದ್ರು. ಕಾರಣ ಅಲ್ಲಿ ಒಂದು ಶೌಚದ ಟಾಯ್ಲೆಟರಿ ಫೆಸಿಲಿಟೀಸ್ ಅನ್ನೋದಿರ್ಲಿಲ್ಲ, ಬಯಲುಗಳಿಗೆ ಹೋಗ್ಬೇಕಾಗಿತ್ತು. ಆದ್ರಿಂದ ಶೌಚ ಪದ್ಧತಿ ರೂಢಿಸ್ಕೊಳ್ಳೋದ್ರಿಂದ, ಮತ್ತೆ ಸರಿಯಾದಂತಹ ನೈರ್ಮಲ್ಯತೆಯನ್ನ ಕಾಪಾಡ್ಕೊಳ್ಳೋದ್ರಿಂದ, ಮತ್ತೆ ಸೂಕ್ತವಾಗಿ ಬೇಯಿಸಿದಂತ ಆಹಾರ ಮತ್ತೆ ಕುದಿಸಿ ಆರಿಸಿದ ನೀರನ್ನ ಕುಡಿಯೋದ್ರಿಂದ ಈ ಒಂದು ಕಾಯಿಲೆಯಿಂದ ನಾವು ರಕ್ಷಿಸ್ಕೊಬಹುದು. ಪ್ರತಿರಕ್ಷಣೆ ಅಂತ ಹೇಳಿದ್ರೆ ಪ್ರಿವೆಂಟಿವ್ ಮೆಷರ್ಗೋಸ್ಕರ ಲಸಿಕೆಗಳನ್ನ ತಪ್ಪದೆ ತೆಗೆದುಕೊಳ್ಬೇಕಾಗತ್ತೆ. ನೆಕ್ಸ್ಟ್, ಹೆಪಟೈಟಿಸ್ ಎ. ಇದು ವೈರಸ್ ನೀರಿನಿಂದ ಬರುವಂತದ್ದು. ಕುದಿಸಿ ಆರಿಸಿದ ಕುಡಿಯುವ ನೀರನ್ನ ಸೇವಿಸೋದ್ರಿಂದ ಈ ಒಂದು ಕಾಯಿಲೆವನ್ನ ತಪ್ಪಿಸ್ಕೊಬಹುದು. ಅದಕ್ಕೆ ಸೂಕ್ತವಾದಂತಹ ಲಸಿಕೆಯನ್ನ ಕೂಡ ತೆಗೆದುಕೊಳ್ಬಹುದು. ಮಲೇರಿಯಾ ಪ್ರೋಟೋಸೋವದಿಂದ ಉಂಟಾಗುವಂತಹದ್ದು, ಸೊಳ್ಳೆಯ ಮೂಲಕ ಹರಡುತ್ತೆ. ಸೊಳ್ಳೆ ಪರದೆ ಮತ್ತು ಸೊಳ್ಳೆ ವಿಕರ್ಷಕ ಅಂತ ಹೇಳಿದ್ರೆ ರೆಪೆಲೆಂಟ್ಸ್, ಮಸ್ಕಿಟೋ ರೆಪೆಲೆಂಟ್ಸ್ ಗಳು ಬರ್ತಲ್ಲ, ಅದನ್ನ ಕನ್ನಡದಲ್ಲಿ ವಿಕರ್ಷಕ ಅಂತ ಕರಿತೀವಿ. ವಿಕರ್ಷಕಗಳನ್ನ ಬಳಸೋದು, ಕೀಟನಾಶಕಗಳನ್ನ ಸಿಂಪಡಿಸೋದು, ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೀರು ನಿಲ್ಲದಂತೆ ನೋಡ್ಕೊಳ್ಳುವುದರ ಮೂಲಕ ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನ ನಿಯಂತ್ರಿಸಲು ಸಾಧ್ಯವಾಗುತ್ತೆ.
ಸೊ ಮುಂದಿನ ಕ್ಲಾಸ್ ನಲ್ಲಿ ನಾವು ಬಹಳ ಮುಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಇಲ್ಲಿಗೆ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತೀನಿ. ಇವತ್ತಿನ ಕ್ಲಾಸ್ ನಿಮ್ಮೆಲ್ಲರಿಗೂ ಪಾಲಿಗೆ ಇಂಟ್ರೆಸ್ಟಿಂಗ್ ಹಾಗೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಭಾವಿಸ್ತೀನಿ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.